ಆಸ್ಪತ್ರೆಗಳನ್ನ ಕಟ್ಸೋದು ಸರ್ಕಾರ, ಅದು ರೋಗಿಗಳಿಗೆ ಸಹಕಾರ ಆಗಬೇಕು, ಸಹಾಯ ಆಗಬೇಕು ಅಂತ ಹೇಳಿ. ಇಲ್ಲಿ ಆಸ್ಪತ್ರೆ ಇದೆ, ಆದ್ರೆ ಟ್ರೀಟ್ಮೆಂಟ್ ಕೊಡಬೇಕಾದಂತ ಸಿಬ್ಬಂದಿ ಇಲ್ಲ. ದಾವಣಗೆರೆಯಲ್ಲಿ ಹಾಗಾದ್ರೆ ಹೇಳೋರಿಲ್ವಾ, ಕೇಳೋರಿಲ್ವಾ? ಜಿಲ್ಲೆಯ ಆಯುಷ್ ಆಸ್ಪತ್ರೆಗೆ ಸಿಬ್ಬಂದಿಯನ್ನ ನೇಮಕ ಮಾಡಿಲ್ಲ. ಉದ್ಘಾಟನೆ ಆಗಿದೆ ಕಟ್ಟಡ, 7 ತಿಂಗಳು ಕಳೆದು ಹೋಗಿದೆ, ಆದರೆ ಸಿಬ್ಬಂದಿ ಮಾತ್ರ ಇಲ್ಲ. ಸುಮಾರು 9.30 ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣವಾಗಿದೆ. ಆಸ್ಪತ್ರೆಯ ಉದ್ಘಾಟನೆಯನ್ನ ಖುದ್ದಾಗಿ ಮುಖ್ಯಮಂತ್ರಿಗಳೇ ಬಂದು 7 ತಿಂಗಳ ಹಿಂದೆ ಮಾಡಿದ್ರು. ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿ ಈ ಆಸ್ಪತ್ರೆ ಇದೆ. ಹುದ್ದೆಗಳ ನೇಮಕಕ್ಕೆ ಸರ್ಕಾರಕ್ಕೆ 1 ವರ್ಷದ ಹಿಂದೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಸಿಬ್ಬಂದಿ ನೇಮಕಕ್ಕೆ ಹಣಕಾಸು ಇಲಾಖೆಯಿಂದ ಕೊಕ್ಕೆ ಹಾಕಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಹಣ ಇಲ್ಲ ಅಂತ ಹೇಳಿ ಆಯುಷ್ ಆಸ್ಪತ್ರೆಗೆ ವೈದ್ಯರ ನೇಮಕವನ್ನ ಮಾಡಿಲ್ಲ. 9 ಕೋಟಿಗೂ ಅಧಿಕ ಖರ್ಚು ಮಾಡಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಸಿಬ್ಬಂದಿ ಕೊಡೋದಕ್ಕೆ ಹಣಕಾಸು ಇಲಾಖೆ ಕೊಕ್ಕೆ ಹಾಕಿದೆ, ಹಣ ಇಲ್ಲ ಅಂತ ಹೇಳ್ತಾ ಇದೆ. ಸದ್ಯ ಚಿಗಟೇರಿ ಜಿಲ್ಲಾಸ್ಪತ್ರೆಯ ಒಂದು ರೂಮ್ನಲ್ಲಿ ಆಯುಷ್ ಆಸ್ಪತ್ರೆಯ OPD ಸಿಬ್ಬಂದಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಸುಸಜ್ಜಿತವಾಗಿದೆ, ದೊಡ್ಡ ಕಟ್ಟಡ, ಎಲ್ಲ ವ್ಯವಸ್ಥೆಗಳು ಅದ್ರ ಒಳಗಡೆ ಇದೆ. ಆದ್ರೆ ಆ ವ್ಯವಸ್ಥೆಗಳನ್ನ ಯೂಸ್ ಮಾಡಕ್ಕೆ ಸಿಬ್ಬಂದಿ ಇಲ್ಲ. ಹಂಗಾಗಿ ರೋಗಿಗಳಿಗೆ ಇಷ್ಟು ದೊಡ್ಡ ಆಸ್ಪತ್ರೆ ಇದ್ರೂ ಕೂಡ, ಕೋಟಿ ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಸಿದ್ರು ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಸಹಜವಾಗಿ ಜನ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತೋರ್ಪಡಿಕೆಗೆ ಮಾತ್ರ ಈ ರೀತಿ ದೊಡ್ಡ ಆಸ್ಪತ್ರೆ ಕಟ್ಸಿಟ್ಟಿದ್ದಾರೆ. ಹಂಗಾದ್ರೆ ಜನರಿಗೆ ಯೂಸಿಗೆ ಬರ್ತಿಲ್ಲ, ಸಿಬ್ಬಂದಿ ನೇಮಕ ಮಾಡಿಲ್ಲ. ಖುದ್ದಾಗಿ ಮುಖ್ಯಮಂತ್ರಿಗಳೇ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಹಣಕಾಸು ಇಲಾಖೆಯಿಂದ ಇದು ಕೊಕ್ಕೆ ಹಾಕ್ತಾ ಇದ್ದಾರೆ. ಕಾರಣ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಇದ್ರ ಬಗ್ಗೆ ಸಾರ್ವಜನಿಕರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಳೋಣ. 2016-17 ಬಜೆಟಲ್ಲಿ ಇದು ಮಾಡಿ ಈಗ 6 ತಿಂಗಳಾಯಿತು. CM ಅವರು ಇನಾಗ್ರೇಷನ್ ಮಾಡಿ 56 ಹುದ್ದೆಗಳಿಗೆ ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಇಲ್ಲೂ ಕೂಡ ಕನಿಷ್ಠ ಒಂದು 10ರಿಂದ 20-30 ಜನ ಇನ್ಪೇಷಂಟ್ ಒಳರೋಗಿ ಅವರು ಚಿಕಿತ್ಸೆ ಪಡೆಯುವಂಗೆ ದಾವಣಗೆರೆ ಆಯುಷ್ ಇಲಾಖೆ ಕಾರ್ಯಾರಂಭ ಮಾಡ್ತಿಲ್ಲ. ಆರೋಗ್ಯ ಸಚಿವರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟವರು ತಕ್ಷಣವೇ ನೇಮಕಾತಿ ಮಾಡಿ, ಅಥವಾ ಬೇರೆ ಕಡೆ ಇದ್ದರೆ ಡೆಪ್ಯುಟೇಷನರ ಮಾಡಿ ಶುರು ಮಾಡಿರಿ. ಆಮೇಲೆ ನೇಮಕಾತಿ ಆದಮೇಲೆ ಅವ್ರನ್ನ ವಾಪಸ್ಸು ಅವರವರ ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಒಂದು ಆಯುಷ್ ವಿಭಾಗವನ್ನು ಚೆನ್ನಾಗಿ ಪ್ರಾರಂಭ ಮಾಡಬೇಕು. ಇದು ಇವತ್ತು ಸಾರ್ವಜನಿಕರಿಗೆ ಯಾವುದೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಇವತ್ತೆಲ್ಲ ಪುಂಡು ಪೋಖ್ರಿಗಳು ಏನು ಕುಡಿಯೋಕ್ಕೆ, ತಿನ್ನೋಕ್ಕೆ, ಮಜಾ ಮಾಡೋಕ್ಕೆ ಬಳಸ್ಕೊತಾ ಇದ್ದಾರೆ. ಇವತ್ತು ಕಲೀಲ್ ಹೊಡೆದು ಅವೆಲ್ಲ ಹಾಳಾಗ್ತವೆ. 9.25 ಕೋಟಿ ರೂಪಾಯಿ ವೆಚ್ಚ ಅದು ಮಾಡಿರೋದು, ಸಾರ್ವಜನಿಕನಿಗೆ ದುಡ್ಡು. ಏನಾದ್ರು ಕೇಳೋಕ್ಕೆ ಹೋದರೆ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಸ್ಟಾಫ್ ಅವರು ಕಳಿಸಿಲ್ಲ, ಸ್ಟಾಫ್ನ ಇಲ್ಲಿ ಏನು ವ್ಯವಸ್ಥೆ ಮಾಡಿಲ್ಲ, ಏನು ಸ್ಟಾಫ್ಗಳನ್ನು ಅರೇಂಜ್ ಮಾಡಿದರೆ ಹಾಸ್ಪಿಟ್ಲ್ ನಡೆಯುತ್ತೆ ಅಂತ. ಇವರು 50 ಬೆಡ್ಡಿಂದ ಆಗದೇ ಇದ್ದರು ಕೊನೆ ಪಕ್ಷ ಒಂದು 10 ಬೆಡ್ನಾರು ಒಟ್ಟು ಚಾಲನೆ ನೀಡಬೇಕು. ಉದ್ಘಾಟನೆ ಆಗಿದೆ, ಸಿದ್ದರಾಮಯ್ಯ ಅವರಿಂದನೇ ಉದ್ಘಾಟನೆ ಆಗಿದೆ, ನಮ್ಮ CM ಅವರಿಂದ. ಆದರೆ ಇವತ್ತಿನವರೆಗೂ ಸಾರ್ವಜನಿಕ ಸೇವೆಗೆ ಅದು ಸಿಗ್ತಾ ಇಲ್ಲ. ನಮ್ಮದು ಆಯುಷ್ ಹಾಸ್ಪಿಟ್ಲು 50 ಬೆಡ್ದು ಏನಿದೆ ಅದಕ್ಕೆ ಇನಾಗ್ರೇಷನ್ ಆಗಿರೋದು ನಿಜ. ನಾವು ಅಲ್ಲಿ ಹುದ್ದೆಗಳ ಸೃಜನೆಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ವಿ. ಸರ್ಕಾರ ಹಂತದಿಂದ ಹಣಕಾಸು ಇಲಾಖೆಗೆ ಹೋಗಿದೆ. ನಾವು ಫಾಲೋಅಪ್ ಮಾಡ್ತಾಯಿದ್ದೀವಿ ರೀ. ನಮ್ಮ ಜಿಲ್ಲಾಡಳಿತದಿಂದ ಮತ್ತು ನಮ್ಮ ಆಯುಷ್ ಇಲಾಖೆಯಿಂದ ನಾವು ಫಾಲೋಅಪ್ ಮಾಡ್ತಾಯಿದ್ದೀವಿ. ಶೀಘ್ರದಲ್ಲೇ ಸ್ಯಾಂಕ್ಷನ್ ಆಗ್ಬೋದು ಅಂತ ಇದೆ. ಆದ ತಕ್ಷಣ ನಾವು ಅದನ್ನು ಶುರು ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಈ ಥರ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲೇ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಿದೆ, ಸಾಕಷ್ಟು ಜಿಲ್ಲೆಗಳಲ್ಲಿ ಸಮಸ್ಯೆಗಳಾದಾಗ. ಅಂದರೆ ಇಲ್ಲಿ ಸಿಬ್ಬಂದಿ ನೇಮಕ ಮಾಡ್ಕೊಂಡು ಆದಮೇಲೆ ಈ ಕಟ್ಟಡ ಉದ್ಘಾಟನೆ ಮಾಡಬೇಕಾಗಿತ್ತಲ್ವಾ? ಈಗ 7 ತಿಂಗಳಾಗಿದೆ. ರೋಗಿಗಳು ಯಾವ ಥರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಸಿಬ್ಬಂದಿ ನೇಮಕ ಯಾವಾಗ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಏನು ಈ ಆಯುಷ್ ಇಲಾಖೆ ಆಸ್ಪತ್ರೆ ಏನು 3 ಅಂತಸ್ತಿನ ಒಂದು ಈ ಆಸ್ಪತ್ರೆಯನ್ನು ಈಗಾಗಲೇ ಏನು ಕಟ್ಟಡ ನಿರ್ಮಾಣ ಆಗಿ 2024ರಲ್ಲಿ ಸಂಪೂರ್ಣವಾಗಿ ನಿರ್ಮಾಣ ಆಗಿತ್ತು. ಆದ್ರೆ ಏನು ಕಳೆದ 7 ತಿಂಗಳಿಂದ ಅಷ್ಟೇ CM ಸಿದ್ದರಾಮಯ್ಯನವರು ಏನು ದಾವಣಗೆರೆಗೆ ಬಂದಂತ ಸಂದರ್ಭದಲ್ಲಿ ಆನ್ಲೈನ್ ನಲ್ಲಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಆದ್ರೆ ಈಗ ಆ ಆಸ್ಪತ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ. ಯಾಕಂದ್ರೆ ಪುಂಡ ಪುಡಾರಿಗಳಿಗೆ ಅದು ಉಪಯೋಗ ಬರ್ತಾ ಇದೆ. ಅಂದ್ರೆ ಈಗಾಗಲೇ ಅಷ್ಟೊಂದು ಹಣ ಏನು 9.30 ಕೋಟಿ ರೂಪಾಯಿದಲ್ಲಿ ಹಣವನ್ನ ವ್ಯಯ ಮಾಡಿ ಆಸ್ಪತ್ರೆಯನ್ನ ಕಟ್ಟಿದೆ ಸರ್ಕಾರ. ಆದ್ರೆ ಅಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ. ಎಲ್ಲ ಪುಂಡ ಪೋಖ್ರಿಗಳು ಕುಡಿಯೋದು, ತಿನ್ನೋದು, ಈ ರೀತಿ ಒಂದು ದುಶ್ಚಟಗಳಿಗೆ ಅಲ್ಲಿ ತಾಣವಾಗ್ಬಿಟ್ಟಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಅಲ್ಲಿ ಸ್ಥಳೀಯರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸರ್ಕಾರ ಈಗ ಅಧಿಕಾರಿಗಳು ಹೇಳುವಂತದ್ದೇನು, ಸರ್ಕಾರಕ್ಕೆ ಈಗಾಗಲೇ ನಾವು ಏನು ಒಂದು 56 ಸಿಬ್ಬಂದಿಗಳನ್ನ ನೇಮಕ ಮಾಡ್ಲಿಕ್ಕೆ ಪ್ರಸ್ತಾವನೆ ಈ ಕಳೆದ ಹೋದ ವರ್ಷದಿಂದನೇ ಕಳಿಸಿದ್ವಿ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಅನುಮೋದನೆ ಸಿಕ್ಕಿಲ್ಲ. ಹಾಗಾಗಿ ನಾವು ಆರಂಭ ಮಾಡಕ್ ಆಗಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ.
ಯಾಕಂದ್ರೆ ಈಗ 50 ಬೆಡ್ಗಳ ಆಸ್ಪತ್ರೆ ಇದಾಗಿದೆ. ಹಾಗಾಗಿ ಕನಿಷ್ಠ 56 ಜನ ಈಗ ಸಿಬ್ಬಂದಿ, ಡಾಕ್ಟರ್ ಸೇರಿದಂತೆ ಇತರೆ ಸಿಬ್ಬಂದಿಗಳು ಬೇಕಾಗಿದೆ. ಆದ್ರೆ ಇಲ್ಲಿ ಈಗ ಸಾರ್ವಜನಿಕರು ಆರೋಪ ಏನಂತಂದ್ರೆ, ಇದು ಇಷ್ಟೊಂದು ಹಣವನ್ನ ವ್ಯಯ ಮಾಡಿದ್ರೆ ಅಟ್ಲೀಸ್ಟ್ ಆರಂಭವಾದ್ರೂ ಆದ್ರೆ ಆಸ್ಪತ್ರೆ ನೀಟಾಗಿ ಉಳಿಯುತ್ತೆ ಅನ್ನೋದೊಂದು ಸಾರ್ವಜನಿಕರ ಒಂದು ಅಪೇಕ್ಷೆ ಆಗಿದೆ. ಯಾಕಂದ್ರೆ ಈಗ 50 ಬೆಡ್ಗಳ ಆಸ್ಪತ್ರೆ ಅಷ್ಟೊಂದು ಆದ್ರೂ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಸರ್ಕಾರ ಅಟ್ಲೀಸ್ಟ್ ಒಂದು 10 ಜನನಾದ್ರೂ ವೈದ್ಯರನ್ನು ಅಥವಾ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಒಂದು 10 ಬೆಡ್ಗಳನ್ನಾದ್ರೂ ಆರಂಭ ಮಾಡಿದ್ರೆ ಇಲ್ಲಿಯ ಸುತ್ತಮುತ್ತಲಿನ, ಯಾಕಂದ್ರೆ ಅಲ್ಲಿ ನಾಗಮಕೇಶಮೂರ್ತಿ ಬಡಾವಣೆಯಲ್ಲಿ ಈ ಒಂದು ಆಸ್ಪತ್ರೆ ಇರೋದ್ರಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರೋದ್ರಿಂದ, ಯಾಕಂದ್ರೆ ಸಾಕಷ್ಟು ಜನ ಹಳ್ಳಿಯ ಜನರೇ ಬರೋದಾಗಿರ್ತಾರೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಏನು ಬೇರೆ ಕಡೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೋಗಿ ತೋರಿಸ್ಕೊಳ್ಳೋಷ್ಟು ಹಣ ಇರೋದಿಲ್ಲ. ಹಾಗಾಗಿ ಬಡವರಿಗೆ ಇದು ಸರ್ಕಾರಿ ಆಸ್ಪತ್ರೆಯಿಂದ ಉಚಿತವಾಗಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಇಲ್ಲಿ ಈಗಾಗಲೇ ಸಾಕಷ್ಟು ಮೆಡಿಸಿನ್ಗಳ ಈ ಆಸ್ಪತ್ರೆಯಲ್ಲಿ ಈಗಾಗಲೇ ಸ್ಟಾಕ್ ಇದೆ. ಆದ್ರೆ ಮೆಡಿಸಿನ್ ಕೂಡ ತುಂಬಾ ಏನು ದಿನಗಳಾದಂತ ಎಕ್ಸ್ಪೈರಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಈ ಎಲ್ಲೋ ಒಂದ್ ಕಡೆ ಸರ್ಕಾರ ಏನು ಹಣ ಇಲ್ಲದ ಹಿನ್ನೆಲೆಯಲ್ಲಿ ಈಗ ಈ ಒಂದು ಆಸ್ಪತ್ರೆಗಳಿಗೆ ವೈದ್ಯರನ್ನಾಗಿರ್ಬೋದು, ಸಿಬ್ಬಂದಿಗಳನ್ನಾಗಿರೋದು ನೇಮಕ ಮಾಡ್ಲಿಕ್ಕೆ ಮೀನಾಮೇಷವನ್ನ ಎಣಿಸ್ತಿದೆಯಾ ಅಂತ ಒಂದು ಅನುಮಾನ ಕಾಡುತ್ತಿದೆ. ಯಾಕಂದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಹೇಳುವಂತದ್ದು ಅಂದ್ರೆ, ಈಗ ನಾವು ಈಗಾಗಲೇ ಏನು ಈಗ ಅಷ್ಟೊಂದು 50 ಬೆಡ್ಗಳಿಗೆ ಏನೋ ಇಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಕ್ ಆಗದೆ ಇದ್ರೆ ಅಟ್ಲೀಸ್ಟ್ ಒಂದು 10 ಆದ್ರೂ ಇಲಾಖೆಯ ಆರಂಭ ಮಾಡ್ಲಿ ಅಂತ ಯೋಗೇಂದ್ರ ಕುಮಾರ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸಂಜಯ್, ಪ್ಲೀಸ್ ಬಿ ಆನ್ಲೈನ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ 7 ತಿಂಗಳಾಗಿದೆ ಉದ್ಘಾಟನೆಯಾಗಿ, ಓಪನ್ ಆಗಿಲ್ಲ, ರೋಗಿಗಳಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಈಗ ಸಿಬ್ಬಂದಿ ನೇಮಕಕ್ಕೆ ಯಾಕೆ ಡಿಲೇ ಆಗ್ತಾ ಇದೆ? ಇಲ್ಲ, ಅದು ಸರ್ಕಾರದ ಹಂತದಲ್ಲಿ ಇದೆ ಮೇಡಮ್. ಅದು FD ಇಂದ ಕ್ಲಾರಿಫೈ ಆಗ್ಬೇಕು. ನಮ್ಮ ಅಲ್ಲಿ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ನಮ್ಮ ಆಯುಷ್ ಡೈರೆಕ್ಟರೇಟ್ ಇಂದ, ನಮ್ಮ ಕಮಿಷನರೇಟ್ ಇಂದ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಆಗತ್ತೆ, ಶೀಘ್ರದಲ್ಲೇ ಆಗತ್ತೆ. ಅದು ಜನಸಾಮಾನ್ಯರು ಕೇಳೋದು, ಆಸ್ಪತ್ರೆ ಉದ್ಘಾಟನೆ ಆಗುವಾಗ್ಲೇ ಸಿಬ್ಬಂದಿ ನೇಮಕ ಮಾಡ್ಕೊಂಡು ನೀವು ಅದೆಲ್ಲ ತಯಾರಿಗಳನ್ನ ಮಾಡ್ಕೊಂಡು ಉದ್ಘಾಟನೆ ಮಾಡ್ಬೇಕಾಗಿತ್ತು ಅಂತ. ಸಹಜ ಅಲ್ವಾ ಅದ್ ಕೇಳೋದು? ಹೌದು ಮೇಡಮ್, ಅದ್ ಕೇಳ್ತಾರೆ. ಬಟ್ ಅವಾಗ ಇಲ್ಲಿ ಜಾಗ ಇಲ್ಲ ಅಂದ್ರೆ ಹೋಗ್ತಾ ಇತ್ತು ಅಂತ ಅಂದ್ಬಿಟ್ಟು ಅದು ಜಾಗ ಸಿಕ್ಕಿದೆ ಅಂತ ಮಾಡಿದ್ರು ಮೇಡಮ್. ಈಗ ಶೀಘ್ರದಲ್ಲೇ ಆಗತ್ತೆ ಮೇಡಮ್. ಅಲ್ಲ ಅದ್ ಸರಿ ಸರ್, ನಾನು ಉದ್ಘಾಟನೆ ಮಾಡೋ ಟೈಮಲ್ಲಿ ಕೇಳ್ತಿರೋದು. ಉದ್ಘಾಟನೆ ಆಗುವಾಗ, ಈಗ ಉದ್ಘಾಟನೆ ಆದ ತಕ್ಷಣ ಅದು ಸರ್ವಿಸಿಗೆ ಇದೆ ಅಂತ ಅರ್ಥ. ಸರ್ವಿಸ್ ಮಾಡಕ್ ಅಲ್ಲಿ ಸಿಬ್ಬಂದಿ ಬೇಕಲ್ಲ? ಹೌದು ಮೇಡಮ್, ಇದು ಒಂದು ಅದು ಸ್ವಲ್ಪ ಮಟ್ಟಿಗೆ ಕ್ಲಾರಿಫಿಕೇಶನ್ಗೆ 1.5-2 ವರ್ಷದಿಂದನೂ ಕೂಡ ಅದು ಮೇಡಮ್ ಕ್ಲಾರಿಫಿಕೇಶನ್ಗೆ ಹೋಗ್ತಾ ಇತ್ತು. ಸ್ವಲ್ಪ ಕ್ಲಾರಿಫೈ ಕೇಳ್ತಾ ಇರ್ತಾರೆ ಮೇಡಮ್. ಅದು ನಮ್ಮ ಕಮಿಷನರೇಟ್ ಹಂತದಲ್ಲಿ ಹೋಗ್ತಾ ಇರುತ್ತೆ ಮೇಡಮ್ ಅದು ಕ್ಲಾರಿಫಿಕೇಶನ್. ಸರಿ, ಈಗ ಪ್ರಸ್ತಾವನೆ ಸಲ್ಲಿಸಿ 1 ವರ್ಷ ಆಗಿತ್ತು ಅಂತ ನಮಗೂ ಗೊತ್ತಾಯ್ತು. ಈಗ FD ಏನದು ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟ್ರಕ್ ಆಗಿದೆ ಅಂತನಾ? ಅವ್ರು ಏನು ಸಮರ್ಥನೆ ಕೊಡ್ತಿದ್ದಾರೆ, ಏನ್ ರೀಸನ್ ಕೊಡ್ತಿದ್ದಾರೆ ಮೇಡಮ್? ಅದು ಅಲ್ಲಿ ನಮ್ಮ ಕಮಿಷನರೇಟ್ ಅಲ್ಲಿ ಗೊತ್ತಾಗುತ್ತೆ ಮೇಡಮ್. ಅದು ಅಲ್ಲಿಂದಾನೇ ಅದು ಫಾಲೋ ಅಪ್ ಮಾಡ್ತಾ ಇರೋದು ಮೇಡಮ್. ಅದು ಅಲ್ಲ, ನಿಮ್ಗೊಂದು ಉತ್ತರ ಸಿಕ್ಕಿರ್ಬೇಕಲ್ಲ ಸರ್, ಎಲ್ಲಿ ಏನ್ ಸಮಸ್ಯೆ ಅದೇ ಆಗ್ತಿದೆ ಮೇಡಮ್, ಅದನ್ನ ಉತ್ತರ ಹೇಳಿ. ಸಿಕ್ಕಿದೆ ಅಂದ್ರೆ ಈಗ ಫಸ್ಟಿಗೆ ಅದು 50 ಬೆಡ್ ಇರ್ತಕ್ಕಂಥದನ್ನ ಈಗ 10-20 ಬೆಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅಲ್ಲಿಂದ ಕ್ಲಾರಿಫಿಕೇಶನ್ ಕೇಳಿದ್ರು. ಅಲ್ಲ, ಸಿಬ್ಬಂದಿ ಬಗ್ಗೆ ಏನ್ ಇವಾಗ ಉತ್ತರ ಸಿಕ್ಕಿದೆ? ಅದನ್ನೇ ಮೇಡಮ್, ಈಗ ಸಿಬ್ಬಂದಿ ನಮಗೆ 50 ಬೆಡ್ಗೆ 56 ಸಿಬ್ಬಂದಿ ಬೇಕು ಅಂತ ಇತ್ತು. ಇನಿಷಿಯಲ್ ಸ್ಟೇಜ್ ಅಲ್ಲಿ 10-20 ಬೆಡ್ ನೀವು ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳಿದ್ರು. ಫಸ್ಟಿಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ಕೊಂತ ಹೋಗ್ಬೋದು. 50 ಬೆಡ್ ಇರ್ತದೆ, ಬಟ್ ಒಂದು 10 ಬೆಡ್ ಇಂದ ಸ್ಟಾರ್ಟ್ ಮಾಡ್ಕೊಂತ ಹೋದ್ರೆ ಹೇಗಿರುತ್ತೆ, ಅಲ್ಲಿಂದ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅಂತ 10 ಬೆಡ್ಗೆ 22 ಜನ ಟೋಟಲ್ ಸಿಬ್ಬಂದಿ ಬೇಕು ಅಂತ ನಾವು ಕಳ್ಸಿದ್ವಿ ಮೇಡಮ್ ನಮ್ಮ ಕಮಿಷನರೇಟ್ಗೆ. ಅಲ್ಲಿಂದ ಅವರು ಕಳ್ಸಿದಾರೆ. ಈಗ ಅದಕ್ಕೆ ಇನ್ನೂ ಉತ್ತರ ಬಂದಿಲ್ಲ ಮೇಡಮ್. ಇನ್ನೂ ಉತ್ತರ ಬಂದಿಲ್ಲ. ಉದ್ಘಾಟನೆಯಾಗಿ 7 ತಿಂಗಳಾದ್ರೂ ಉತ್ತರ ಬಂದಿಲ್ಲ ಸಿಬ್ಬಂದಿ ಬಗ್ಗೆ. ಅಲ್ಲೆಲ್ಲ ಕಿಟಕಿ ಗ್ಲಾಸ್ ಎಲ್ಲ ಒಡೆದು ಹಾಕ್ತಾ ಇದ್ದಾರೆ, ಪೀಸ್ ಆಗ್ತಿದೆ, ಒಂಥರ ಬೇರೆ ರೀತಿಯಲ್ಲಿ ಅಲ್ಲಿ ಚಟುವಟಿಕೆಗಳೆಲ್ಲ ನಡೆಯೋದಕ್ಕೆ ಶುರುವಾಗಿದೆ ಅಂತ ಹೇಳ್ತಿದ್ದಾರೆ. ಸರಿ, ಎಷ್ಟು ದಿನ ಬೇಕು ಸರ್, ಎಷ್ಟು ದಿನ ಬೇಕು ಹೇಳಿ? ಅದು ಯಾವ್ದು ಮೇಡಮ್, ಅಲ್ಲಿ ಯಾವುದೇ ತರವಾದ ಚಟುವಟಿಕೆ ನಡೀತಾ ಇಲ್ಲ. ಯಾಕಂದ್ರೆ ನಮ್ಮ ಆಫೀಸ್ ಕೂಡ ಅದೇ ಕ್ಯಾಂಪಸ್ ಅಲ್ಲಿ ಇರೋದು. ಸರ್, ನಮ್ಮ ರಿಪೋರ್ಟರ್ ಅಲ್ಲಿ ಸ್ಥಳೀಯರನ್ನ ಮಾತಾಡಿಸಿದರೆ, ಕೆಲವೊಂದು ವಿಜುವಲ್ಸ್ ತಂದಿದ್ದಾರೆ. ಆಲ್ರೆಡಿ ಆ ಗ್ಲಾಸ್ ಎಲ್ಲ ಪೀಸ್ ಆಗಿದೆ, ಗ್ಲಾಸ್ ಅದು ನಿಮಗೆ ನಾವು ಬಂದ್ಮೇಲೆ ಆಗಿರೋದಲ್ಲ ಮೇಡಮ್. ಅದು ಈಗ ನಮ್ದು ಆಫೀಸ್ ಇಲ್ಲೇ ಇದೆ. ಒಂದು 4-5 ತಿಂಗಳ ನಮ್ದು ಆಫೀಸ್ ಕೂಡ ಅಲ್ಲೇ ಶಿಫ್ಟ್ ಆಗಿದೆ ಮೇಡಮ್, ಡಿಸ್ಟ್ರಿಕ್ಟ್ ಆಯುಷ್ ಆಫೀಸ್. ಓಕೆ, ಎಲ್ಲ ಸ್ವಚ್ಛವಾಗೇ ಇದೆ. ಅಲ್ಲಿಗೆ ಬೇಕಾದ್ರೆ ನೀವು ಅವ್ರು ಬಂದಿದ್ರು ನಿಮ್ ರಿಪೋರ್ಟರ್ ನೋಡಿ, ಅಷ್ಟು ಕ್ಲೀನ್ ಆಗಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಇರ್ಲಿ ಸರ್, ಇರ್ಲಿ. ಇವಾಗ ಎಷ್ಟು ದಿನ ಬೇಕು ಹೇಳಿ ಸಿಬ್ಬಂದಿ ನೇಮಕಕ್ಕೆ? ಮೇಡಮ್, ಅದು ಸಿಬ್ಬಂದಿ ನೇಮಕಕ್ಕೆ ಅಲ್ಲಿ ನಮ್ಮ ಕಮಿಷನರೇಟ್ ಅಲ್ಲೇ ಗೊತ್ತಾಗುತ್ತೆ ಮೇಡಮ್. ಸರ್ಕಾರದ ಹಂತದಲ್ಲಿ ಇರೋದ್ರಿಂದ ಅದು ನಮಗೆ ಗೊತ್ತಾಗುತ್ತೆ. ಸರ್, ಇಲಾಖೆ ಇರೋದೇ ಈ ಕೆಲಸಗಳನ್ನ ಮಾಡಕ್ಕೆ. ಒಂದ್ ವೇಳೆ ನಿಮ್ ಹತ್ರ ಆಗಿಲ್ಲ ಅಂತಂದ್ರೆ ಹೇಳಿ ಸರ್, ನಾವೇ ಫಾಲೋ ಅಪ್ ಮಾಡ್ಕೋತೀವಿ ಸರ್. ಸರಿ, ಸರ್ಕಾರ ಗಮನಕ್ಕೆ ತರ್ತೀವಿ. ನಮ್ಮಿಂದಾನೇ ಸಿಬ್ಬಂದಿ ನೇಮಕ ಆಗ್ಬೇಕು ಅಂದ್ರೆ ನಾವು ಟ್ರೈ ಮಾಡ್ತೀವಿ ಸರ್. ಥ್ಯಾಂಕ್ ಯು ಮಾತಾಡಿದಕ್ಕೆ. ಬಟ್ ಈ ಸುದ್ದಿಯನ್ನ ನಾವಂತೂ ಫಾಲೋ ಅಪ್ ಮಾಡ್ತೀವಿ. ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ಘಾಟನೆ ಆಗುವಂತ ಸಂದರ್ಭದಲ್ಲೇ ಸಿಬ್ಬಂದಿಗಳ ಎಷ್ಟು ಜನ ಬೇಕು ಅಂತ ಹೇಳಿ ಇವ್ರು ನೋಡ್ಕೋಬೇಕಾಗಿತ್ತು. 50 ಬೆಡ್ ಅಂತ ದೊಡ್ಡದಾಗಿ ಕಟ್ಸಿದ್ದಾರೆ. ಈಗ ಸಿಬ್ಬಂದಿ ಇಲ್ಲ ಅಂತ ಹೇಳಿ ಅದನ್ನ ಕಟ್ ಆಫ್ ಮಾಡಕ್ ಹೊರಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸಹಜವಾಗಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.